ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 15th ಅವನು ಇಲ್ಲಿಂದ ಇಲ್ಲಿಗೆ ಬರ್ತಾನೆ. ಕರೆಕ್ಟ್ ಮ್ಯಾಮ್. ಹಾಗಾದ್ರೆ ಈ ಸಲ ಮಾವು ನೋಡಿಯೋದಕ್ಕೆ ಬೇರೆ ಹುಡುಗರನ್ನ ಕರೆಸ್ತೀನಿ. ಬೇಡ, ನೀನು ಯಾರನ್ನು ಕರೆಸೋದು ಬೇಡ. ಈ ಸಲ ಇದನ್ನೆಲ್ಲ ನಾನೇ ನೋಡ್ಕೊತೀನಿ. ನೀನು ಕರೆಸೋ ಮನುಷ್ಯ ಮೇಲೆ ನನಗೆ ನಂಬಿಕೆ ಇಲ್ಲ. ನನ್ನ ಹತ್ರ ಬೇರೆನೇ ಪ್ಲಾನ್ ಇದೆ. ಮಾಮ್, ಅಂದರೆ ಶಾರ್ಪ್ ಶೂಟರ್ಸ್ ಕರ್ಸೋದು ಬೇಡವಾ? ಬೇಡ. ಮತ್ತೆ ವೀರು ಕೊಲೆ ಪ್ರಯತ್ನ ಆಗೋದು ನನಗಿಷ್ಟ ಇಲ್ಲ. ಅವನು ಕೊಲೆ ಆಗಬಾರ್ದು. ಮಾಮ್, ಏನು ಹೇಳ್ತಿದ್ಯಾ ನೀನು? ಹಾಂ, ಮಾವನ ಕೊಲೆ ಆಗಬಾರ್ದ? ನಾವು ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾಯಿದ್ದು ಇನ್ನೇನಕ್ಕೆ? ವೀರು ಮಾವನ ಸಾಯಿಸ್ಬೇಕು ಅಂತ. ಇನ್ ಕೇಸ್ ಮಾವ ಸತ್ತಿಲ್ಲ ಅಂದರೆ ನಾವು ತಗ್ಲಾಕೊಳ್ಳಲ್ವಾ? ವೀರು ಸಾಯಲ್ಲ ಅಂತ ಯಾರು ಹೇಳಿ? ಸಾಯ್ತಾನೆ, ಆದರೆ ಕೊಲೆ ಆಗಲ್ಲ. ಮಾಡಿ ವೀರು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಮೋರ್ ದೆನ್ 100 ಕಿಲೋಮೀಟರ್ಸ್ ಇದೆ. ಅವನು ಹೈವೇಗೆ ಬರಲೇಬೇಕು. ಸೊ ಇಲ್ಲಿ ವೀರು ಪ್ರಾಣ ಹೋಗುತ್ತೆ. ನನ್ನ ತಮ್ಮ ವೀರೇಂದ್ರ ಸರ್ದೇಸಾಯಿ ಈ ರಾಜ್ಯದ ವಿದ್ಯಾಮಂತ್ರಿಗಳು, ಶ್ರಾವಣಿಯ ಮುದ್ದಿನ ಪ್ರೀತಿಯ ಅಪ್ಪ ಕೊನೇ ಉಸಿರೆಳೆಯೋದು ಇಲ್ಲೇ. ಸೂಪರ್ ಮ್ಯಾಮ್. ವಿಶಾಲು, ನಾವು ಅಂದ್ಕೊಂಡಿದ್ದೆಲ್ಲ ಆಯಿತು. ಈಗ ನಾನು ಸ್ವಲ್ಪ ನಿರಾಳವಾಯ್ತು ಕಣೆ. ನೀವು ಅನ್ಕೊಂಡಿದ್ದಾಯ್ತು, ನಾನು ಅನ್ಕೊಂಡಿದ್ದೆ ಏನೂ ಆಗಲಿಲ್ಲ. ಏನೇ ಹಾಗಂತೀಯ? ಮಗಳು ಮದುವೆ ಮಾಡಬೇಕು ಅಂತ ಅನ್ಕೊಂಡೆ, ಈಗ ಆಗ್ಲಿಲ್ವಾ? ಅದನ್ನೆಲ್ಲ ರೀ ನಾನು ಹೇಳ್ತಿರೋದು. ಮನೆ ಸಮಸ್ಯೆನೆಲ್ಲ ನೀವೇ ಬಗೆಹರಿಸ್ತೀರಾ, ಎಲ್ಲರೂ ನಿಮ್ಮನ್ನು ನೋಡಿ ಗಡ 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 ಅಂತ ನಡುಕ್ತಾರೆ ಅಂತ ಅನ್ಕೊಂಡೆ. ಗಡ ಗಡ ಅಂತ ನಡಗಕ್ಕೆ ನಾನು ಐಸ್ಕೊಂಡಿದ್ದೇನೆ. ಐಸ್ಕಂಡಿ ಅಲ್ಲ, ರೌಡಿ. ರೌಡಿ ನಾನಾ? ಅನ್ಕೊಂಡಿದ್ದೆ. ಅವತ್ತು ರಾತ್ರಿ ನೀವು ಫೋನಲ್ಲಿ ಮಾತಾಡಿದ್ದು ನೋಡಿ ದೊಡ್ಡ ರೌಡಿ ಡಾನು ಅಂತ ಏನೇನೋ ಅನ್ಕೊಂಬಿಟ್ಟೆ. ಡಾನಾ? ನಾನಾ? ಅಂಥದ್ದೇನೇ ಕೇಳಿಸ್ಕೊಂಡೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನೀವು ಅವತ್ತು ಮಾತಾಡಿದ್ದು ನೋಡಿ ನಾನು ಹಂಗೆ ಅಂದ್ಕೊಂಡೆ. ಅಲ್ಲ, ಫೋನಲ್ಲಿ ಅಷ್ಟು ಕೋಪದಲ್ಲಿ ಮಾತಾಡ್ಕೊಂಡು ಬಂದು ನನ್ನ ಹತ್ರ ಮಾತಾಡ್ತಿರೋಂಗೆ ಮಾತ್ರ ಮಾಮೂಲಿಯಾಗಿ ಮಾತಾಡಿದ್ರಿ. ನಾನು ನೀವು ಮಾತಾಡ್ತಿದ್ದಿದ್ದು ನೋಡಿ, ಓ ಇವ್ರಿಗೆ ದೊಡ್ಡ ಇತಿಹಾಸನೇ ಇರಬೇಕು, ರೌಡಿ ಡಾನು ಅಂತ ಏನೇನೋ ಅನ್ಕೊಂಬಿಟ್ಟೆ. ಹಾಗಲ್ಲ, ಏನು ಇತಿಹಾಸ ಇಲ್ಲ ಕಣೆ. ನಾನು ನಿನ್ನ ಗಂಡ ಸೋಂಬೇರಿ ಪದ್ದು. ಅದು ಬಿಟ್ಟರೆ ಹಿಂದೆ ಯಜಮಾನ್ರ ಮನೇಲಿ ಕಾರ್ ಡ್ರೈವರ್ ಆಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಅದು ಬಿಟ್ಟು ಬೇರೇನು ಇಲ್ಲ ಕಣೆ. ಹಂಗ? ಹೌದು ಕಣೆ. ನಾನೇನು ಕೋಟಿಗೊಬ್ಬ ಪಿಕ್ಚರಲ್ಲಿ ವಿಷ್ಣುದಾದ ಇದ್ದಂಗ. ಹಿಂದೆ ಡಾನ್ ಆಗಿದ್ದು ಈಗ ಆಟೋ ಡ್ರೈವರ್ ಆಗಿರೋಕ್ಕೆ. ಅದು ಸರಿನೇ, ನಂದೇ ಪೆದ್ದ ಬುದ್ಧಿ. ಏನೇನೋ ಯೋಚನೆ ಮಾಡ್ಕೊಂಡಿದ್ದೆ. ಆಯ್ತು, ಆ ಯೋಚನೆಗಳೆಲ್ಲ ಬಿಟ್ಟು ಮುಂದೆ ಮಗಳ ಮದುವೆ ಬಗ್ಗೆ ಯೋಚನೆ ಮಾಡು. ಶ್ರಾವಣಿಯಮ್ಮವರು ನಮ್ಮ ಮನೆಗೋಸ್ಕರ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಋಣನ ಹೇಗೆ ತೀರಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಅವ್ರ ಋಣನ ನಾವೆಲ್ಲರೂ ತೀರ್ಸೋಕ್ಕಾಗುತ್ತೆ, ಸತ್ರು ತೀರ್ಸೋಕ್ಕಾಗಲ್ಲ. ಆ ಮಾತು ನಿಜ ಅನ್ನು. ಅವ್ರಿಗೋಸ್ಕರ ಅವ್ರ ಮನೆಗೋಸ್ಕರ ನಮ್ಮ ಜೀವ ಕೊಟ್ರು ಕಮ್ಮಿನೇ ಕಣೆ. ಅದು ಸರಿ, ಸುಬ್ರಹ್ಮಣ್ಯ ಹೇಳ್ತಿದ್ದ ನಿಮಗೂ ಆ ಸಾಲಿಗ್ರಾಮಕ್ಕೂ ಭಾರಿ ನಂಟಂತೆ. ಆದರೆ ನೀವು ಮಾತ್ರ ಒಂದ್ಸರಿನೂ ನಮ್ಮ ಹತ್ರ ಹೇಳಿಲ್ಲ ಇದನ್ನೆಲ್ಲ. ಅದು ನೋಡೋ, ನೀನು ಹೀಗೆ ಮಾತಾಡ್ತಾ ಕೂತಿರ್ತೀಯೋ ಅಥವಾ ನನಗೆ ಊಟ ಕೊಡ್ತೀಯೋ? ಹೊಟ್ಟೆ ಹಸುವಾಗ್ತದೆ, ಬಾರೆ ಊಟ ಕೊಡು ಬಾ. ಅಯ್ಯ ಅಲ್ಲ ರೀ ತಿಕ್ಕಿದಂಗೆ ಏನಾಗುತ್ತೆ ಇವ್ರಿಗೆ? ಅಂತೂ ಇಂತೂ ಅಮ್ಮ ವರದಣ್ಣನ ಮದ್ವೆಗೆ ಒಪ್ಕೊಂಡ್ಬಿಟ್ಲು. ಈಗ ಇದೇ ಟೈಮಲ್ಲಿ ನಾನು ನನ್ನ ಪ್ರೀತಿ ವಿಚಾರ ಏನಾದರೂ ಅಮ್ಮನ ಹತ್ರ ಹೇಳಿದ್ರೆ ವರದಣ್ಣನ ಮದ್ವೆಗೆ ಏನಾದರೂ ತೊಂದರೆ ಮಾಡಿಬಿಟ್ರೆ, ಅಯ್ಯೋ ಬೇಡ ಬೇಡ, ಏನು ಮಾಡಲಿ? ನಾನು ಪ್ರೀತಿಗೆ ಹೆಲ್ಪ್ ಮಾಡ್ತೀನಿ. ನಿನ್ ಪ್ರೀತಿನ ಗೆಲ್ಲೋಕೆ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀನಿ. ಕರೆಕ್ಟು.
ಶ್ರಾವಣಿ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು. ಈ ಟೈಮಲ್ಲಿ ಅವಳು ಕಾಲ್ ಮಾಡಿ ಒಂದಷ್ಟು ಸಜೆಷನ್ಸ್ಗಳನ್ನ ತಗೋಬೇಕು. ಎಸ್. ಹಲೋ ಶ್ರೀವಲ್ಲಿ. ಶ್ರಾವಣಿ, ನೀ ನನ್ನ ಪ್ರೀತಿ ವಿಚಾರಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಆವಾಗಿಂದ ನನ್ನ ಹುಡುಗ ಬಿಟ್ರೆ ನೀನೇ ನನ್ನ ಕಣ್ಮುಂದೆ ಓಡಾಡ್ತಿದ್ಯಾ. ಒಳ್ಳೇದಾಯ್ತು ಬಿಡು. ನಾನಂದ್ರೆ ಗೊತ್ತಲ್ಲ, ಒಂದ್ಸಲಿ ಮನ್ಸು ಮಾಡಿದ್ರೆ ಮುಗೀತು, ನಿನ್ ಲವ್ ಸಕ್ಸಸ್ ಆಗುತ್ತೆ ಅಂತಾನೆ ಅರ್ಥ. ಥ್ಯಾಂಕ್ ಯು ಶ್ರಾವಣಿ. ನನ್ನ ತಲೆಯಲ್ಲಿ ಒಂದು ವಿಷಯ ಕೊರಿತಿತ್ತು. ಆ ವಿಷಯದ ಬಗ್ಗೆ ನಿನ್ಗೆ ಹೇಳ್ಬಿಟ್ಟು ಒಂದಷ್ಟು ಸಜೆಷನ್ ತಗೊಳ್ಳೋಣ ಅಂತ ಅನ್ಕೊಂಡೆ, ಅದಕ್ಕೆ ಕಾಲ್ ಮಾಡಿದೆ. ಸಜೆಷನಾ? ಕೇಳು, 1000 ಸಜೆಷನ್ಸ್ ಕೊಡ್ತೀನಿ. ಹೇಗಿದ್ರು ವರ್ಧಣ್ಣನ ಮದ್ವೆ ನಡೀತಿದೆ, ಇದೇ ಟೈಮಲ್ಲಿ ನನ್ನ ಮದ್ವೆನೂ ಆಗ್ಬಿಟ್ರೆ ಸೂಪರ್ ಅಲ್ವಾ ಅಂತ ಅನ್ಕೋತಿದ್ದೆ. ನಾನೇನೋ ನಮ್ಮ ಹುಡುಗನ್ನ ತುಂಬಾ ಪ್ರೀತಿ ಮಾಡ್ತೀನಿ, ಆದ್ರೆ ಅವನ್ಗೆ ನಾನು ಕಂಡ್ರೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಇಷ್ಟ ಇದೆ, ಆದ್ರೆ ನಾನೇನು ನನ್ನ ಮನ್ಸಿನ ಮಾತುಗಳನ್ನ ಅವನ ಹತ್ರ ಹೇಳ್ಕೊಂಡಿಲ್ಲ. ಅಂದ್ರೆ ನೀನು ಇನ್ನೂ ಪ್ರಪೋಸ್ ಮಾಡಲಿಲ್ವಾ ಶ್ರೀವಲ್ಲಿ? ಇಲ್ಲ ಶ್ರಾವಣಿ, ಅವನ ಜೊತೆ ನಾನು ಏನೇನೋ ಮಾತಾಡ್ತೀನಿ, ಆದ್ರೆ ಪ್ರಪೋಸ್ ಮಾಡೋದಕ್ಕೆ ಮಾತ್ರ ತುಂಬಾ ಭಯ. ನನಗೆ ಅರ್ಥ ಆಗುತ್ತೆ ಬಿಡು ಶ್ರೀವಲ್ಲಿ. ಪ್ರಪೋಸ್ ಮಾಡುವಂಥ ಕಷ್ಟದ ಕೆಲಸ ಇನ್ನೊಂದಿಲ್ಲ. ಶ್ರಾವಣಿ, ನಾನು ಇವಾಗ ಏನು ಮಾಡಲಿ? ನಾನು ಮೊದಲು ನಮ್ಮ ಅಮ್ಮನ ಹತ್ರ ನನ್ನ ಪ್ರೀತಿ ವಿಚಾರನ ಹೇಳಿಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋಗಿ ಮದುವೆ ಮಾತುಕತೆ ಮಾಡಿಸ್ಬಿಡ್ಲಾ, ಅಥವಾ ಮೊದಲು ಅವನಿಗೆ ಪ್ರಪೋಸ್ ಮಾಡ್ಲಾ? ನೋಡು ಶ್ರೀವಲ್ಲಿ, ನೀನು ನಿಮ್ಮ ಮನೆಯವ್ರ ಹತ್ರ ಹಠ ಮಾಡಿ ಮಾತಾಡಿ ನಿಮ್ಮ ಪ್ರೀತಿ ವಿಷಯಕ್ಕೆ ಒಪ್ಪಿಗೆ ಪಡ್ಕೋತೀಯ ಅಂತ ಅನ್ಕೋ. ಅಕಸ್ಮಾತ್ ಆಮೇಲೆ ಆ ಹುಡುಗ ನನಗೆ ನಿನ್ನ ಪ್ರೀತಿ ವಿಷಯನೇ ಗೊತ್ತಿರಲಿಲ್ಲ, ನಾನು ನಿನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ರೆ ಆಮೇಲೆ ಏನು ಮಾಡ್ತೀಯ ನೀನು? ಅಯ್ಯೋ ದೇವ್ರೆ, ಹೌದಲ್ವಾ, ನೀನು ಮೊದಲೇ ಹೇಳಿದ್ದೆ. ಅದಕ್ಕೆ ಮೊದಲು ನೀನು ನಿನ್ನ ಪ್ರೀತಿ ವಿಷಯನ ನಿನ್ನ ಹುಡುಗನ ಹತ್ರ ಹೇಳು, ಅವನನ್ನು ಒಪ್ಸು. ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ ಮದುವೆ ಮಾತುಕತೆ ಶುರು ಮಾಡಕ್ಕೆ ಹೇಳು. ಇದೇ ಕರೆಕ್ಟ್ ದಾರಿ. ಆಹಾ, ಥ್ಯಾಂಕ್ ಯು ಶ್ರಾವಣಿ. ಪ್ರೀತಿ ವಿಷಯದಲ್ಲಿ PhD ಮಾಡಿರೋ ಥರ ಮಾತಾಡ್ತಿದ್ಯಾ. ಅದಕ್ಕೆ ನಿನ್ನ ಹತ್ರ ಸಜೆಷನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಹಾಗಿದ್ರೆ ನಮ್ಮ ಹುಡುಗಂಗೆ ನಾನು ಬೇಗ ಪ್ರಪೋಸ್ ಮಾಡಿಬಿಡ್ತೀನಿ. ಮಾಡು. ಪ್ರೀತಿ ವಿಷಯನ ತುಂಬಾ ದಿನ ಮನ್ಸಲ್ಲಿ ಇಟ್ಕೋಬಾರ್ದು, ಮಾತಲ್ಲಿ ಹೇಳ್ಬಿಡ್ಬೇಕು. ಇದು ನನಗೆ ಮತ್ತೆ ನಿನಗೆ ಇಬ್ರಿಗೂ ಹೇಳ್ತಿರೋ ಮಾತು. ಥ್ಯಾಂಕ್ ಯು ಶ್ರಾವಣಿ. ಮತ್ತೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಓಕೆ ಶ್ರೀವಲ್ಲಿ. ಪ್ರೀತಿನ ಉಳ್ಸಕ್ಕಾಗ್ಲಿ ಪ್ರೀತಿದವ್ರನ್ನ ಸೇರ್ಸಕ್ಕಾಗ್ಲಿ ಈ ಶ್ರಾವಣಿ ಯಾವಾಗಲೂ ಸಿದ್ಧವಾಗಿರ್ತಾಳೆ. ಸರಿ ಶ್ರಾವಣಿ, ಬಾಯ್. ಬಾಯ್. ಶ್ರಾವಣಿ ಹೇಳ್ದಾಗೆ ನನ್ನ ಸುಬ್ಬುಗೆ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು. ಜಗತ್ತಲ್ಲಿ ಎಲ್ಲರೂ ಪ್ರಪೋಸ್ ಮಾಡ್ತಿದ್ದಾರೆ, ಆದರೆ ನಾನು ಮಾತ್ರ ನನ್ನ ಪ್ರೀತಿ ವಿಷಯನ ಹೇಳ್ಕೊಳಕ್ ಒದ್ದಾಡ್ತಿದ್ದೀನಿ. ಅದು ಯಾವಾಗ ಹೇಳ್ತೀನೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.